ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ವಾಟ್ಸಪ್ನಲ್ಲಿ ಒಂದು ಟೈಮ್ಗೆ ನಾವು ಸುಮಾರು ಒಂದು 5 ಜನಕ್ಕೆ ಅಷ್ಟೇ ಮೆಸೇಜ್ ಕಳಿಸ್ಬೋದು ಸ್ನೇಹಿತರೆ. ಆದರೆ ಒಂದೇ ಸಲಿಗೆ ಗ್ರೂಪ್ ಮಾಡದೆ ವಾಟ್ಸಪ್ ಗ್ರೂಪ್ ಮಾಡದೆ ಸುಮಾರು 256 ಜನಕ್ಕೆ ಅಟ್ ಎ ಟೈಮ್ ಮೆಸೇಜ್ ಕಳಿಸುವಂಥ ರೀತಿ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಆ ಲೀಸ್ಟ್ ಹೆಂಗೆ ಮಾಡ್ಕೋಬೇಕಪ್ಪ ಅಂತ, ನೀವು ಮಾಡ್ಕೊಂಡಿರೋ ಲೀಸ್ಟು ನೀವು ಯಾರ್ಯಾರು ಲೀಸ್ಟ್ ಮಾಡ್ಕೊಂಡಿರ್ತ ಅವ್ರಿಗೆ ಅಲ್ಲಿ ಗ್ರೂಪ್ ತೋರಿಸಲ್ಲ, ಗ್ರೂಪ್ ಥರ ತೋರಿಸಲ್ಲ. ನಿಮ್ಮಲ್ಲಿ ಅಷ್ಟೇ ಲೀಸ್ಟ್ ಇರ್ತದೆ. ಅದು ಗ್ರೂಪು ಅಲ್ಲ ಸ್ನೇಹಿತರೆ. ಗ್ರೂಪ್ ಅಂದರೆ ಯಾರಾದರೂ ಮೆಸೇಜ್ ಹಾಕ್ಬೋದು ಆ ಗ್ರೂಪಲ್ಲಿರೋರು. ಇದು ಹಂಗಲ್ಲ. ನೀವೊಂದು ಲೀಸ್ಟ್ ಮಾಡ್ಕೊಂಡಿರ್ತೀರಿ. ಆ ಲೀಸ್ಟಲ್ಲಿ ಒಂದು ಸಲ ಮೆಸೇಜ್ ಕ್ಲಿಕ್ ಮಾಡಿದ್ರೆ 256 ಜನಕ್ಕೂ ಹೋಗುತ್ತೆ. ಬನ್ನಿ ಈಗ ಹೆಂಗೆ ಅಂತ. ನೀವು ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಗೆ ಹೋಗಿ ಸ್ನೇಹಿತರೆ. ವಾಟ್ಸಪ್ಗೆ ಹೋಗಿ, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ಗೆ ಹೋಗಿ. ವಾಟ್ಸಪ್ಗೆ ಹೋದಾಗ ಈ ಥರ ಲೀಸ್ಟ್ ಓಪನ್ ಆಗುತ್ತೆ. ಈ ರೀತಿ ಲೀಸ್ಟ್ ಓಪನ್ ಆಗುತ್ತೆ. ನಿಮ್ಮದೊಂದು ವಾಟ್ಸಪ್ ಓಪನ್ ಆಗುತ್ತೆ. ಇಲ್ಲಿ ಬಲಗಡೆ ಮೇಲೆ 3 ಅಡ್ಡಿಗೆರೆಗಳಿದಾವೆ ನೋಡಿ ಸ್ನೇಹಿತರೆ. ಬಲಗಡೆ ಇಲ್ಲಿ ಎಲ್ಲ ಆಪ್ಷನ್ಸು ಇದೆ. ನ್ಯೂ ಗ್ರೂಪ್, ನ್ಯೂ ಕಮ್ಯುನಿಟಿ, ನ್ಯೂ ಬ್ರಾಡ್ಕಾಸ್ಟ್, ಲಿಂಕ್ಡ್ ಡಿವೈಸಸ್, ಸ್ಟಾರ್ಡ್ ಮೆಸೇಜ್, ಪೇಮೆಂಟ್ಸ್, ರೀಡ್ ಆಲ್, ಸೆಟ್ಟಿಂಗ್ಸ್ ಅಂತ. ಸ್ನೇಹಿತರೆ, ಈಗ ನಾವು ಏನು ಮಾಡಬೇಕಪ್ಪ ಅಂದರೆ, ಒಂದು ಫಸ್ಟ್ ಒಂದು ಗ್ರೂಪ್ ಇದೆ ಸ್ನೇಹಿತರೆ. ಗ್ರೂಪ್ ಅಂದರೆ ಏನಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲರೂ ಹ್ಯಾಡ್ ಆಗಿರ್ತೀವಿ, ಎಲ್ಲರಿಗೂ ಎಲ್ಲವೂ ತೋರಿಸ್ತಾ ಇರ್ತದೆ. ಆದರೆ ನ್ಯೂ ಬ್ರಾಡ್ಕಾಸ್ಟ್ ಅನ್ನೋದು ಹಂಗಲ್ಲ. ನೀವೊಂದು ಲೀಸ್ಟ್ ಮಾಡ್ಕೊತೀರಿ ಯಾರ್ಯಾರು ಅಂತ. ಒಂದು ಸಲ ಲೀಸ್ಟ್ ಮಾಡಿ ಇಟ್ಬಿಟ್ಟಿರ್ತೀರಿ ಅಷ್ಟೇ. ಅದು ಲೀಸ್ಟಲ್ಲಿ ಅವ್ರ ಹೆಸ್ರುಗಳು ಅಷ್ಟೇ ಇರ್ತಾವೆ ಸ್ನೇಹಿತರೆ. ಅವ್ರೇನು ಆ ಗ್ರೂಪ್ಗೆ ಆ ಲೀಸ್ಟ್ಗೆ ಹಾಕೋಕ್ಕಾಗಲ್ಲ. ನೀವು ಹಾಕಿದ್ದಷ್ಟೇ ಅವರೆಲ್ಲರಿಗೂ ಇಂಡಿವಿಜುವಲ್ ಆಗಿ ಹೋಗ್ತದೆ. ವೈಯಕ್ತಿಕವಾಗಿ ಅಷ್ಟೇ ಹೋಗುತ್ತೆ ಅವ್ರ ಹೆಸರಿಗೆ. ನೀವು ಆ ಲೀಸ್ಟಲ್ಲಿ ಹಾಕಿದರೆ ಒಂದು ಮೆಸೇಜು, ಅದು ಹೇಗಿರುತ್ತಪ್ಪ ಅಂದರೆ, ನಾವೇನು ಮಾಡಬೇಕು, ಇಲ್ಲಿ ನ್ಯೂ ಬ್ರಾಡ್ಕಾಸ್ಟ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಳಬೇಕು. ನ್ಯೂ ಬ್ರಾಡ್ಕಾಸ್ಟ್ ಅನ್ನೋ ಆಪ್ಷನನ್ನು ತೆಗೆದುಕೊಂಡಾಗ ಇಲ್ಲಿ ಸುಮಾರು ಒಂದು ಫಾರ್ ಎಕ್ಸಾಂಪಲ್ ನಾನು ತೋರ್ಸೋಕ್ಕೆ ಒಂದು 10 ಲೀಸ್ಟ್ ತೊಗೊತೀನಿ. 1 2 3 4 5 6 7 8 9 10 ಈ ರೀತಿ 10 ಕಾಂಟ್ಯಾಕ್ಟ್ಸನ್ನು ನಾನು ಲೀಸ್ಟ್ ಮಾಡಿದೆ. ಲೀಸ್ಟ್ ಮಾಡಿ ಇಲ್ಲಿ ಕೆಳಗೆ ರೈಟ್ ಮಾರ್ಕ್ ಇದೆಯಲ್ಲ, ಈ ರೈಟ್ ಮಾರ್ಕ್ ಮೇಲೆ ಟಚ್ ಮಾಡಿದೆ. ರೈಟ್ ಮಾರ್ಕ್ ಮೇಲೆ ಟಚ್ ಮಾಡಿದ್ಮೇಲೆ ಏನಪ್ಪ ಬಂತು ಅಂದರೆ, ನೋಡಿ 10 ರೆಸಿಪಿಯೆಂಟ್ಸ್ ಅಂತ ನೋಡಿ. ಇದು ಗ್ರೂಪ್ ಹೆಸರಲ್ಲ, ಇದು 10 ಅಂದರೆ 10 ಜನ ಇದ್ದಾರೆ ಅಂತ. ಇದಕ್ಕೆ ನೀವು ಒಂದು ಹೆಸರು ಇಟ್ಕೋಬೋದು ಬೇಕಾದರೆ. ಸರ್ ಇದೇನು ಸರ್ ಮತ್ತೆ ಗ್ರೂಪ್ ಅಲ್ಲ ಅಂದರೆ ಗ್ರೂಪ್ ಮಾಡಿ ತೋರಿಸಿದ್ರಿ ಅಂದರೆ, ಈಗ ನಾನು ಈ ಕಾಂಟ್ಯಾಕ್ಟ್ಸ್ ಎಲ್ಲ ಈ 10 ಲೀಸ್ಟ್ ಇದೆಯಲ್ಲ, ಈ 10 ಲೀಸ್ಟ್ ಅವ್ರಿಗೂ ಯಾರಿಗೂ ಅವರ ಒಂದು ನೀವು ಈ ಥರ ಲೀಸ್ಟ್ ಮಾಡ್ಕೊಂಡಿರಿ ಅಂತ ತೋರಿಸೋದು ಇಲ್ಲ. ಈ ಥರ ನೀವೊಂದು ಕಮ್ಯುನಿಟಿ ಮಾಡ್ಕೊಂಡಿರಿ ಅಂತ ತೋರಿಸೋದು ಇಲ್ಲ ಅವ್ರಿಗೆ ಏನಾಗುತ್ತೆ, ನೀವೇನಾದರೂ ಒಂದು ಮೆಸೇಜ್ ಕಾಮನ್ ಆಗಿ ಹಾಕಿದ್ರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಹೋಗಿರುತ್ತೆ ಹೊರತು ಇವರೆಲ್ಲ ಈ ಥರ ಲೀಸ್ಟಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ಈ ಲೀಸ್ಟ್ಗೆ ಒಂದು ಹೆಸರು ಇಟ್ಕೊಳ್ಬೋದು. ನೋಡಿ, ಚೇಂಜ್ ಬ್ರಾಡ್ಕಾಸ್ಟ್ ಲೀಸ್ಟ್ ನೇಮ್ ಅಂತಿದೆ. ಅದಕ್ಕೆ ನಾನೇನಕ್ಕೆ ಇಟ್ಕೊತೀನಿ ಅಂದರೆ, ಯಾವುದಾದ್ರೂ ಒಂದು ಕೆ ಅಂತ ಒಂದು ಗ್ರೂಪ್ ಇಟ್ಕೊಂಡೆ. ಅದಕ್ಕೆ ಓಕೆ ಅಂತ ಮಾಡಿದೆ. ಓಕೆ ಅಂತ ಮಾಡಿ ಆ ಒಂದು ನೇಮನ್ನು ಓಕೆ ಮಾಡಿದೆ. ಈಗ ಇದಕ್ಕೆ ಹೆಂಗಪ್ಪ ಮೆಸೇಜ್ ಕಳಿಸೋದು ಅಂತ ನೋಡಿ ಸ್ನೇಹಿತರೆ. ಕಾಮನ್ ಆಗಿ ನೀವು ಯಾವುದೋ ಒಂದು ಕಾಂಟ್ಯಾಕ್ಟಲ್ಲಿ ಹೋಗಿ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಹೋಗಿ ಈ ಥರ ಒಂದು ಕಾಂಟ್ಯಾಕ್ಟ್ ಇದೆ, ಇದನ್ನು ಈ ಥರ ನಾನು ಫಾರ್ವರ್ಡ್ ಮಾಡ್ತೀನಿ ಕೆಗೆ ಅಂದರೆ ಆಗಲ್ಲ ಸ್ನೇಹಿತರೆ. ಈ ಥರ ನೋಡಿ ಬರಲ್ಲ, ಲೀಸ್ಟ್ ತೋರಿಸಲ್ಲ. ಸೊ ನೀವೊಂದು ಮೆಸೇಜ್ ಮಾಡೋದು ಈಸಿ ಸ್ನೇಹಿತರೆ. ಅವ್ರಿಗೆ ಹೆಂಗಪ್ಪ ಅಂದರೆ, ಡೈರೆಕ್ಟಾಗಿ ನೀವೇನು ಮಾಡಬೇಕು, ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ಮೇಲೆ ಇರ್ತದಲ್ವ, ಆ ಸರ್ಚ್ ಬಾರಲ್ಲಿ ಕೆ ಅಂತ ಟೈಪ್ ಮಾಡಬೇಕು. ಇಲ್ಲಿ ಬಂತು ನೋಡಿ ಸ್ನೇಹಿತರೆ. ಈ ಥರ ಬಂದಾಗ ನಾವೇನು ಮಾಡಬೇಕಪ್ಪ ಇಲ್ಲಿ ಅಂದರೆ, ನಾವು ಮೊದಲಿಗೆ ಇಲ್ಲಿ ಕೆಳಗೆ ಐತೆ ನೋಡಿ ಮೆಸೇಜು, ಇಲ್ಲಿ ಪಿನ್ ಐತಲ್ವ, ಈ ಪಿನ್ ಮೇಲೆ ಟಚ್ ಮಾಡಿದ್ರೆ ಗ್ಯಾಲರಿನ, ಕ್ಯಾಮ್ರಾನ, ಲೊಕೇಶನ್ನ, ಕಾಂಟ್ಯಾಕ್ಟ, ಡಾಕ್ಯುಮೆಂಟ, ಆಡಿಯೋನ ಅಂತ ಕೇಳುತ್ತೆ. ಗ್ಯಾಲರಿ ಫೋಟೋಸ್ ಬೇಕಂದರೆ ಗ್ಯಾಲರಿಗೆ ಹೋಗ್ಬೇಕು. ವಿಡಿಯೋಸ್ ಫೋಟೋಸ್ ಬೇಕಂದರೆ ನೀವು ಡೈರೆಕ್ಟ್ ಕ್ಯಾಮ್ರಾ ಓಪನ್ ಮಾಡಿ ಫೋಟೋ ತೆಗೆದು ಡೈರೆಕ್ಟ್ ಹಾಕ್ಬೋದು. ಲೊಕೇಶನ್ ಹಾಕ್ಬೇಕಂದ್ರೂ ಇಲ್ಲಿ ಹಾಕ್ಬೋದು. ಕಾಂಟ್ಯಾಕ್ಟ್ಸ್ ಏನಾದರೂ ಫಾರ್ವರ್ಡ್ ಅವ್ರಿಗೆ ಕಳಿಸ್ಬೇಕಂದ್ರೆ ಇಲ್ಲಿ ಕಳಿಸ್ಬೋದು. ಡಾಕ್ಯುಮೆಂಟ್ ಏನಾದರೂ ನಿಮ್ಮ PDF ಏನಾದರೂ ಇದ್ದರೆ ಇದ್ರಲ್ಲಿ ಕಳಿಸ್ಬೋದು. ನಿಮ್ಮ ಮೊಬೈಲಲ್ಲಿ ಏನಾದರೂ ಆಡಿಯೋ ಸೇವ್ ಆಗಿದ್ರೆ ಇಲ್ಲಿ ಕಳಿಸ್ಬೋದು ಸ್ನೇಹಿತರೆ. ಈ ರೀತಿ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇಲ್ಲಿ ಈ ಥರ ಮಾಡಿ, ಇವಾಗ ಆವಾಗಲೇ ನಾನೊಂದು ಮೆಸೇಜ್ ನೋಡಿದ್ರಲ್ಲ, ಇದನ್ನು ನಾನು ಆವಾಗಲೇ ಕಳ್ಸೋಕ್ಕಾಗಿಲ್ಲ ಸ್ನೇಹಿತರೆ ಅವರಿಗೆ. ಯಾಕಂದರೆ ಅದು ಫಾರ್ವರ್ಡ್ ಮಾಡ್ಸೋಕ್ಕಾಗಲ್ಲ. ಈ ರೀತಿಯೇ ಕಳಿಸ್ಬೇಕು. ಈ ರೀತಿ ಕಳಿಸಿದಾಗ ನೋಡಿ, ಈಗ ಅಟ್ ಎ ಟೈಮು ಅವರೆಲ್ಲರಿಗೂ ಈ ಗ್ರೂಪಲ್ಲಿ ಇಲ್ಲಿ ಎಷ್ಟು ಜನ ಇದ್ದಾರಲ್ಲ, 10 ಜನ ಇದ್ದಾರಲ್ಲ, 10 ಜನಕ್ಕೂ ಹೋಗುತ್ತೆ. ಈ ರೀತಿ ನೀವು 256 ಜನನ ಲೀಸ್ಟ್ ಮಾಡ್ಕೋಬೋದು. ಆ 256 ಈ ರೀತಿ ನೀವೇನಾದ್ರು ಸೇರಿಸ್ಬೇಕಂದ್ರೆ ಪಾರ್ಟಿಸಿಪೇಟ್ಸ್ನ, ಇಲ್ಲಿ ಎಡಿಟ್ ರೆಸಿಪಿಯೆಂಟ್ಸ್ ಐತಲ್ಲ, ಇಲ್ಲಿ ಹೋಗಬೇಕು. ಇಲ್ಲಿ ಹೋಗಿ ಮತ್ತೆ ನೀವು ಯಾರ್ಯಾರು ಸೇರಿಸ್ಬೇಕೋ ಇವ್ರನ್ನೆಲ್ಲ
ಇವನ್ನೆಲ್ಲ ಸೇರಿಸ್ತಾ ಹೋಗ್ಬೋದು ಸ್ನೇಹಿತರೆ. ಈ ರೀತಿ ಸೇರಿಸ್ಬೋದು. ಸುಮಾರು 256 ಜನನ ಸೇರಿಸ್ಬೋದು. ನೋಡಿ ಮತ್ತೆ ನಾನು ಸೇರಿಸಿದೆ. ಸುಮಾರು 16 ರೆಸಿಪಿಯೆಂಟ್ಸ್ ಆದರು. ಈ 16 ರೆಸಿಪಿಯೆಂಟ್ಸು ಇಲ್ಲಿ ಈ ಒಂದು ಲೀಸ್ಟಲ್ಲಿ ಇರ್ತಾರೆ. ಇದು ಗ್ರೂಪ್ ಅಲ್ಲ ಸ್ನೇಹಿತರೆ. ಮತ್ತೆ ನೀವು ಅನ್ಕೋಬೋದು ಇದು ಗ್ರೂಪ್ ಥರ ಕಾಣಿಸ್ತಾ ಇದೆ ಅಂತ. ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತೇ ಆಗಿರಲ್ಲ ನಾವು ಈ ಥರ ಲೀಸ್ಟಲ್ಲಿದ್ದೀವಿ ಅಂತ. ಅವರು ಯಾರು ಒಬ್ರಿಗೊಬ್ರಿಗೆ ಗೊತ್ತೇ ಆಗಲ್ಲ. ಈಗ ನಾವು ಯಾವುದೋ ಒಂದು ಗ್ರೂಪ್ ಇದೆ ಅಂದ್ಕೊಳ್ಳಿ, ಗ್ರೂಪಲ್ಲಿ ಎಲ್ಲ ಶೇರ್ ಮಾಡ್ಕೋಬೋದು ಒಬ್ರಿಗೊಬ್ರು. ಆದರೆ ಇದು ಆ ಥರ ಎಲ್ಲ. ನೀವು ಹಾಕಿದ ಮೆಸೇಜ್ ಅಷ್ಟೇ ಹೋಗ್ತದೆ. ಮತ್ತು ಈ ಒಂದು ಮೆಸೇಜ್ ಕಳಿಸೋವಂಥ ರೀತಿ ಇನ್ನೂ ಒಂದಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಾಪಿನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಕಳಿಸ್ಬೋದು ಸ್ನೇಹಿತರೆ. ಏನಾದರೂ ವಿಚಾರ ಆಗಲಿ, ಯಾವುದಾದ್ರೂ ವಿಚಾರ ಆಗಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಕಳಿಸ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಇದನ್ನು ನಾನೇನು ಮಾಡಬೇಕು, ಟ್ಯೂಷನ್ ಪಡೆಯದೆ ರೈತನ ಮಗ ಪಾಸ್ ಆದಂತ ಇದನ್ನು ಕಾಪಿ ಮಾಡಿಕೊಂಡೆ ಸ್ನೇಹಿತರೆ. ಕಾಪಿ ಮಾಡಿಕೊಂಡು ಡೈರೆಕ್ಟ್ ಏನು ಮಾಡಿದೆ, ಮತ್ತೆ ನಾನು ಇಲ್ಲಿ ಒಂದು ವೇಳೆ ಇಲ್ಲಿ ಕಾಣಿಸಿಲ್ಲ ಅಂದರೂ ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಹೊಡೆದ್ರೆ KK ಅಂತ ಬರುತ್ತೆ ಆ ಒಂದು ಲೀಸ್ಟ್ ನೇಮು. ಇಲ್ಲಿ ಬರ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು ಸ್ನೇಹಿತರೆ. ಪೇಸ್ಟ್ ಮಾಡಬೇಕು ಈ ರೀತಿ. ಇದು ಫೋಟೋ ಕಾಪಿ ಪೇಸ್ಟ್ ಆಗಲ್ವಲ್ಲ, ಅದೇನಾದರೂ ಟೆಕ್ಸ್ಟ್ ಏನಾದರೂ ಇದ್ದರೆ ಈ ಥರ ನಾವು ಕಾಪಿ ಪೇಸ್ಟ್ ಮಾಡ್ಬೋದು. ಡೈರೆಕ್ಟ್ ನೀವು ಕಳಿಸ್ಬೇಕಂದ್ರೆ ಇಲ್ಲೇ ಬರಬೇಕು ಸ್ನೇಹಿತರೆ. ಅವರಿಗೆ ಇಲ್ಲೇ ಬರಬೇಕು. ಏನಾದರೂ ಮೆಸೇಜನ್ನು ಕಾಪಿ ಮಾಡಬೇಕಂದ್ರೆ ಕಾಪಿ ಪೇಸ್ಟ್ ಮಾಡಿ ಕಳಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಾವು ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಇದನ್ನಿದೆ ನೋಡಿ, ಇದನ್ನು ನಾನು ಫಾರ್ವರ್ಡ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನೋಡಿ ಇಲ್ಲಿ ಫಾರ್ವರ್ಡ್ಗೆ ಹೋಗಿ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿ KK ಅಂತ ಫಾರ್ವರ್ಡ್ ಮಾಡೋಕ್ಕೆ ಹೋದರೆ ಬರಲ್ಲ. ಸೊ ನಾವೇನು ಮಾಡಬೇಕು, ಆ ಒಂದು ಗ್ರೂಪ್ನ ಮಾಮೂಲಿ ಫಾರ್ವರ್ಡ್ ಮಾಡ್ದಿರ ಕಳಿಸ್ಬೇಕು ಸ್ನೇಹಿತರೆ. ಆ ಫಾರ್ವರ್ಡ್ ಮಾಡ್ದಿರೇ ಕಳಿಸ್ಬೇಕು. ಫಾರ್ ಎಕ್ಸಾಂಪಲ್ ಶೇರ್ ಅಂತಿದೆ ನೋಡಿ, ಶೇರ್ ಅಂತಿದೆ. ಇಲ್ಲೂ ಅಷ್ಟೇ ಈ ಶೇರ್ ಅಂತ ತಗೊಂಡು ಇಲ್ಲಿ ವಾಟ್ಸಪ್ಗೆ ಹೋಗಿ ನಾವೇನಾದರೂ ಇಲ್ಲಿ KK ನೋಡಿ ಸ್ನೇಹಿತರೆ, ಫಾರ್ವರ್ಡ್ಗೆ ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ ಸ್ನೇಹಿತರೆ. ಫಾರ್ವರ್ಡಿಗೆ ತೋರಿಸೋದಿಲ್ಲ. ಕಾಪಿ ಪೇಸ್ಟ್ ಮಾಡ್ಬೋದು ಅಥವಾ ಅದ ಲೀಸ್ಟನ್ನು ಓಪನ್ ಮಾಡಿಕೊಂಡು ಆ ಒಂದು ಲೀಸ್ಟನ್ನು ಓಪನ್ ಮಾಡ್ಕೊಂಡು ತೋರಿಸಿದ್ನಲ್ಲ ನಾನು ಆವಾಗಲೇ ನೋಡಿ. ಈ ಒಂದು ಲೀಸ್ಟನ್ನು ಓಪನ್ ಮಾಡ್ಕೋಬೇಕು. ಈ ಲೀಸ್ಟನ್ನು ಓಪನ್ ಮಾಡಿಕೊಂಡು ಇಲ್ಲೇ ಕೆಳಗೆ ಮೆಸೇಜ್ ಟೈಪ್ ಮಾಡ್ತೀವಲ್ಲ, ಇಲ್ಲಿ ಐತೆ ನೋಡಿ, ಇಲ್ಲಿ ಕ್ಯಾಮ್ರಾ ಐತೆ ಮತ್ತು ಇನ್ನೊಂದು ಇದು ಲಿಂಕ್ ಇದೈತೆ, ಅದು ಎಕ್ಸ್ಟರ್ನಲ್ ಪಿನ್ನು. ಈ ಎಕ್ಸ್ಟರ್ನಲ್ ಪಿನ್ಗೆ ಹೋಗಿ ಗ್ಯಾಲರಿಗೆ ಹೋದರೆ ಇಲ್ಲಿರೋ ವೀಡಿಯೋಸು ಕಳಿಸ್ಬೋದು, ಇಲ್ಲಿರೋ ಫೋಟೋಸು ಸಹ ನಾವು ಕಳಿಸ್ಬೋದು ಸ್ನೇಹಿತರೆ. ಈ ರೀತಿ ಅಟ್ ಎ ಟೈಮ್ ಅಂದರೆ ಒಂದೇ ಸಲ ಸುಮಾರು 256 ಜನಕ್ಕೆ ನಾವು ಈ ಒಂದು ವಿಡಿಯೋವನ್ನು ಕಳಿಸ್ಬೋದು. ವಿಡಿಯೋ ಆಗಲಿ, ಫೋಟೋ ಆಗಲಿ, PDF ಆಗಲಿ, ಆಡಿಯೋ ರೆಕಾರ್ಡ್ ಆಗಲಿ, ಏನೇ ಆಗಲಿ ಕಳಿಸ್ಬೋದು ಸ್ನೇಹಿತರೆ. ನಾನು ಕೂಡ ಮೊದಲಿಗೆ ತುಂಬ ತೊಂದರೆ ಪಡ್ತಿದ್ದೆ. ಯಾವುದಾದ್ರೂ ಒಂದು ಕಳ್ಸೋಕ್ಕೆ ನನ್ನ ಕಾಂಟ್ಯಾಕ್ಟ್ ಲೀಸ್ಟಲ್ಲಿರೋದೆಲ್ಲವನ್ನೂ ಕಳ್ಸೋಕ್ಕೆ ಒಂದೇ ಸಲ 5 ನೋಡಿ. ಫಾರ್ ಎಕ್ಸಾಂಪಲ್ ಇದನ್ನು ಕಳಿಸ್ತೀನಿ ನಾನು ನೋಡಿ ಸ್ನೇಹಿತರೆ. ಇದು 1 2 3 4 5 6 ಆಗಲ್ಲ ನೋಡಿ. ಯು ಕ್ಯಾನ್ ಓನ್ಲಿ ಶೇರ್ ವಿತ್ ಅಪ್ ಟು 5 ಚಾರ್ಟ್ಸ್ ಅಂತ ಅಷ್ಟೇ ಇದೆ. ಆದ್ದರಿಂದ ಈ ರೀತಿ ತೊಂದರೆ ಆಗುತ್ತೆ, ಈ ರೀತಿ ಕಳ್ಸೋಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಆ ರೀತಿ ಬ್ರಾಡ್ಕಾಸ್ಟ್ ಲೀಸ್ಟ್ ಮಾಡ್ಕೊಳ್ಳಿ. ಯಾವ್ದು ಹೇಳಿ ಸ್ನೇಹಿತರೆ, ಬ್ರಾಡ್ಕಾಸ್ಟ್ ಲೀಸ್ಟ್ ಅಂತಿರುತ್ತೆ ನೋಡಿ ಸ್ನೇಹಿತರೆ. ಆ ಒಂದು ಬ್ರಾಡ್ಕಾಸ್ಟ್ ಲೀಸ್ಟ್ ಮಾಡಿಕೊಂಡ್ರೆ ಇಲ್ಲಿದೆ ನೋಡಿ, ನ್ಯೂ ಬ್ರಾಡ್ಕಾಸ್ಟ್ ಅಂತ. ಈ ನ್ಯೂ ಬ್ರಾಡ್ಕಾಸ್ಟ್ಗೆ ಹೋಗಿ ಯಾರ್ಯಾರು ಬೇಕೋ ನೀವು ಲೀಸ್ಟ್ ಮಾಡ್ಕೋಬೋದು. ನಾನೊಂದು 2 ಲೀಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನನಗೆ ಉತ್ತರ ಕನ್ನಡದಲ್ಲೂ ಫ್ರೆಂಡ್ಸ್ ಇದ್ದಾರೆ, ದಕ್ಷಿಣ ಕನ್ನಡದಲ್ಲೂ ಫ್ರೆಂಡ್ಸ್ ಇದ್ದಾರೆ. ಸೊ ನಾನು UK ಮಂದಿ ಅಂತ ಉತ್ತರ ಕನ್ನಡದವನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ. SK ಮಂದಿ ಅಂತ ದಕ್ಷಿಣ ಕನ್ನಡದವನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಒಂದು ಕೊಲೀಗ್ಸು, ನನಗೆ ಗೊತ್ತಿರೋಂಥ ಪ್ರೊಫೆಷನಲ್ ಜಾಬ್ ಹೋಲ್ಡರ್ಸ್ ಅವ್ರದ್ದೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಏನಾದರೂ ಮೆಸೇಜ್ ಕಳಿಸುವಾಗ ಜಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಅಥವಾ ಏನು ಮಾಡಬೇಕು, ಆ ಒಂದು ಲೀಸ್ಟ್ ತೆಗಿಬೇಕು. ಕೆಳಗೆ ಎಕ್ಸ್ಟರ್ನಲ್ ಪಿನ್ ಇರುತ್ತಲ್ಲ, ಪಿನ್ ಮೇಲೆ ಟಚ್ ಮಾಡಬೇಕು. ಏನು ಬೇಕೋ ಅಟ್ ಎ ಟೈಮ್ ಒಂದೇ ಸಲ ಕಳಿಸ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಗೊತ್ತಾಯಿತು ಅನ್ಕೊತೀನಿ ಸ್ನೇಹಿತರೆ. ಒಂದು ವೇಳೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.